चतुरतरकरं कुञ्जरभञ्जन चतुरतरकरं गुरुगुहादिनुत प्रणवाकारं गजाननयुतं गणेश्वरं भजामि सततं सूरेश्वरं श्रीगजाननयुतं गणेश्वरम्. Thank you, ma'am. One more reminder, the delegates who have not registered your name, you can register your name in the registration counter. Now I call Dr. Prashant to welcome the gathering of today's CME. ಎಲ್ಲರಿಗೂ ಶುಭ ಮುಂಜಾನೆ. ಚರಕ ಆಯುರ್ವೇದ ಫೋರಂ ಶಿವಮೊಗ್ಗ ವತಿಯಿಂದ ಏರ್ಪಡಿಸುವಂಥ ಆಯುರ್ವೇದ ಪರಿಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ವೈದ್ಯರುಗಳು, ಕಿರಿಯ ವೈದ್ಯರು ಹಾಗೂ ವಿದ್ಯಾರ್ಥಿಗಳಿಗೆ ಫೋರಂನ ವತಿಯಿಂದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೂ ಕಾರ್ಯಕ್ರಮಕ್ಕೆ ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವಂತಹ ಡಾಕ್ಟರ್ ರವಿಶಂಕರ್ ಸರ್ ಪರವಾಜೆ, ಸುಶ್ರುತ ಆಯುರ್ವೇದ ಆಸ್ಪತ್ರೆ, ಪುತ್ತೂರು, ದಕ್ಷಿಣ ಕನ್ನಡ, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೊಡ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ಡಾಕ್ಟರ್ ಹರ್ಷಪುತ್ರಾಯ, RMO, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಆಸ್ಪತ್ರೆ ಶಿವಮೊಗ್ಗ, ಇವರಿಗೂ ಸಹಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಇನ್ನೊಬ್ಬ ಮುಖ್ಯ ಅತಿಥಿ ಆಗಿರುವಂಥ ಡಾಕ್ಟರ್ ಮೈಥಿಲಿ ಪೂರ್ಣಾನಂದ, ಅಸೋಸಿಯೇಟ್ ಪ್ರೊಫೆಸರ್, KME ಆಯುರ್ವೇದ ಮೆಡಿಕಲ್ ಕಾಲೇಜ್ ಶಿವಮೊಗ್ಗ, ಇವರಿಗೂ ಸಹಿತ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ನೀಡಿ ಪ್ರೋತ್ಸಾಹ ನೀಡುವಂತಹ ವಿವಿಧ ಆಯುರ್ವೇದ ಕಂಪನಿಗಳ, ಔಷಧ ಆಯುರ್ವೇದ ಕಂಪನಿಗಳ ಪ್ರತಿನಿಧಿಗಳಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಧನ್ಯವಾದ. We have made under the roof of CAF, that is Charaka Ayurveda Forum. So to brief up with this CAF, what it is, why was it formed, when it was formed. So you will be having a small introduction of that. I call Dr. Vikram to give a brief note regarding our CAF. ಚರಕ ಆಯುರ್ವೇದ ಫೋರಮ್. ಸೊ ಎಲ್ಲರೂ ಏನಿದು ಆಯುರ್ವೇದ ಫೋರಮ್ ಅಂತ ಹೇಳಿ ಎಲ್ಲ ಒಂದು ಇದು ಮಾಡಬೇಕಾದ್ರೆ, ಸೊ ಇದು ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಜಸ್ಟ್ ಆಸ್ ಅ ಫ್ರೆಂಡ್ಸ್ ಡಿಸ್ಕಷನ್ ಥರ. ಸೊ ಈಗ ಎಲ್ಲರೂ ಡಿಸ್ಕಷನ್ ಮಾಡ್ತಾ ಇರ್ತೀವಿ, ಪ್ರಾಬಲಿ ಒಂದು ಫಿಲಮ್ ಬಗ್ಗೆನೋ ಒಂದು ಇದ್ರ ಬಗ್ಗೆನೋ ಡಿಸ್ಕಷನ್ ಮಾಡಬೇಕಾದ್ರೆ. ಸೊ ಅದೇ ರೀತಿಯೇ ನಾವು ಒಂದು 4ರಿಂದ 5 ಜನ ಡಾಕ್ಟರ್ಸ್ಗಳು ಜಸ್ಟ್ ಕೂತ್ಕೊಂಡು ಡಿಸ್ಕಷನ್ ಮಾಡ್ಬೇಕಾದ್ರೆ, ಈಗ ಬೇರೆ ಬೇರೆ ಜಾಗದಿಂದ ಇದ್ದಾಗ, ಸೊ ಒಬ್ಬೊಬ್ಬರು ಒಂದೊಂದು ಇದರಲ್ಲಿ ಪರಿಣಿತಿ ಹೊಂದಿರ್ತಾರೆ. ಸೊ ಅವ್ರ ನಾಲೆಡ್ಜನ್ನು ನಾವು ಹೇಗೆ ಶೇರ್ ಮಾಡ್ಕೊಳ್ಳೋದು, ನಮ್ಮ ನಾಲೆಡ್ಜನ್ನು ಅವ್ರು ಹೇಗೆ ಶೇರ್ ಮಾಡ್ಕೊಳ್ಳೋದು ಅಂತ ಹೇಳಿ ಜಸ್ಟ್ ಒಂದು ಡಿಸ್ಕಷನ್, ಆ್ಯಸ್ ಎ ಡಿಸ್ಕಷನ್ ಥರ ಸ್ಟಾರ್ಟ್ ಆಗಿ, ಸೊ ಪ್ರಾಬಲಿ ಒಂದು 2 years ಇಂದನೇ ಅದು ಡಿಸ್ಕಷನ್ ನಡೀತಾ ಇತ್ತು. ಗ್ರ್ಯಾಜುವಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಬಂದಾಗ ವೈ ವಿ ಕೆನಾಟ್ ಕಾಂಪೌಂಡ್ ದ ಡಾಕ್ಟರ್ಸ್. ಸೊ ನಮ್ಮ ಡಾಕ್ಟರ್ಸ್ ಮಲ್ಟಿಪ್ಲೈ ಯಾಕೆ ಆಗಬಾರ್ದು, ಆಯುರ್ವೇದ ಪ್ರಾಕ್ಟೀಸ್ ಮಾಡೋರು ಯಾಕೆ ಒಂದು ಇದಾಗಬಾರ್ದು, ಅವರಲ್ಲಿ ನಮ್ಮ ಡಿಸ್ಕಷನ್ ಯಾಕೆ ಮಾಡಬಾರ್ದು, ನಾವುಗಳೆಲ್ಲ ಯಾಕೆ ಒಂದು ತದ್ವಿದ್ಯೆ ಸಂಭಾಷಣೆ ಥರ ಮಾಡ್ಕೊಂಡು ನಮ್ಮ ಇದರಲ್ಲಿ ಯಾಕೆ ಡಿಸ್ಕಷನ್ ಮಾಡಬಾರ್ದು ಅಂತ ಹೇಳಿ ಒಂದು ಯೋಚನೆ ಬಂದು ಹಾಗೆ ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡಿರುವಂಥ ಈ ಚರಕ ಆಯುರ್ವೇದ ಫೋರಮ್ ಬಂದು 2020ರಲ್ಲಿ. ಸೊ ಫಸ್ಟು ವಿ ಡನ್ ಎ ಗ್ರ್ಯಾಜುವಲ್ ಮೀಟಿಂಗ್ ಬೈ ಗ್ರೂಪ್ ಆಫ್ ಅರೌಂಡ್ 5 to 6 ಡಾಕ್ಟರ್ಸ್. ಸೊ ಅರೌಂಡ್ 5 to 6 ಡಾಕ್ಟರ್ಸ್ ಡಿಸ್ಕಸ್ ಮಾಡಿದಾಗ, ಓಕೆ ವಾಟ್ ವಿ ಕ್ಯಾನ್ ಡೂ, ಹೇಗೆ ನಾವು ನಮ್ಮ ಇದನ್ನು ಹೇಗೆ ಡೆವಲಪ್ ಮಾಡೋಣ, ಒಬ್ಬೊಬ್ಬರ ನಾಲೆಡ್ಜನ್ನು ಹೇಗೆ ಶೇರ್ ಮಾಡೋಣ ಅಂತ ಹೇಳಿ ಇದು ಮಾಡಿದಾಗ ಎವ್ರಿ ಮಂತ್ಲಿ ಮೀಟಿಂಗ್. ಸೊ ಮಂತ್ಲಿ ಎವ್ರಿ ಫಸ್ಟ್ ಸಂಡೇ, ಯಾರು ಪ್ರಾಕ್ಟೀಸು, ಯಾರು ಕ್ಲಿನಿಷಿಯನ್ಸು, ಯಾರ್ದು ಏನು ಪ್ರಾಬ್ಲಮ್ ಆಗದೇ ಇರಲಿ, ಎವ್ರಿ ಫಸ್ಟ್ ಸಂಡೇ ಅರೌಂಡ್ 2 hours ವಿ ಜಸ್ಟ್ ಎಲ್ಲರೂ ಟೈಮ್ ಮಾಡ್ಕೊಂಡು ಬಂದು, ಸೊ ಅವರವರು ಒಂದೊಂದು ಮಂತ್ ಒಬ್ಬೊಬ್ಬರು ಅವರವರ ಕ್ಲಿನಿಕಲ್ ಫೀಲ್ಡಲ್ಲಿರುವಂಥ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಲಿಕ್ಕೋಸ್ಕರ ವಿ ಸ್ಟಾರ್ಟೆಡ್ ದಿಸ್ ಆಯುರ್ವೇದ ಫೋರಮ್ ಇನಿಷಿಯಲಿ. ಸೊ ಗ್ರ್ಯಾಜುವಲ್ ಆಗಿ ನಾವು ಅದನ್ನು ಮಾಡಬೇಕಾದ್ರೆ ನಮಗೆ ದೆನ್ ವಿ ಗಾಟ್ ಎ ಫ್ಲ್ಯಾಶ್, ಓನ್ಲಿ ನಾವು ಕ್ಲಿನಿಷಿಯನ್ಸ್ ಮಾತ್ರ ಯಾಕೆ, ಸೊ ವೈ ವಿ ಕಾಂಟ್ ಎನ್ಲೈಟನ್ ದ ಸ್ಟೂಡೆಂಟ್ಸ್ ರಿಗಾರ್ಡಿಂಗ್ ದ ಇಂಪಾರ್ಟೆನ್ಸ್ ಆಫ್ ಆಯುರ್ವೇದ, ಅದ್ರ ಬಗ್ಗೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಬಂದಾಗಲೇ ಸೊ ವಿ ಥಾಟ್ ಆಫ್ ಎ CME, ಆಯುರ್ವೇದ ಪರಿವಿದ್ಯೆ ಸಂಭಾಷಣೆ ಅಂತ ಹೇಳಿ. ಸೊ ಯಾಕೆ ಸ್ಟಾರ್ಟ್ ಮಾಡಬಾರ್ದು, 1 day CME ಥರ ಸ್ಟೂಡೆಂಟ್ಸ್ಗಳಿಗಾಗಲಿ ಅಥವಾ ಆಯುರ್ವೇದ ಪ್ರಾಕ್ಟೀಸ್ ಮಾಡಿರುವಂಥವ್ರಿಗಾಗಲಿ, ಅದು ಎಷ್ಟೋ ಜನ ಆಯುರ್ವೇದ ಡಾಕ್ಟರ್ಸಿಗೆ ಸೊ ಒಬ್ರಿಗೊಬ್ರು ಪರಿಚಯ ಆಗುವಂಥದ್ದಾಗಲಿ ಅಂತ ಹೇಳಿ ಆ ಒಂದು ಉದ್ದೇಶಕ್ಕಾಗಿ ಸ್ಟಾರ್ಟ್ ಮಾಡಿರುವಂಥದ್ದು. ಮತ್ತು ನಮ್ಮ ಆಯುರ್ವೇದ ಫೀಲ್ಡಲ್ಲಿ ಕ್ರಾಸ್ ರೆಫರೆನ್ಸ್ಗಳದ್ದು ತುಂಬ ಕಡಿಮೆ ಇದ್ದಂಥ ಸಮಯಗಳು. ಸೊ ಪ್ರಾಬಲಿ ಯಾಕೆ ಅಂತ ಹೇಳಿದ್ರೆ, ಈಗ ಒಬ್ಬರು ಒಂದು ಇದರಲ್ಲಿ ಪರಿಣಿತಿ ಹೊಂದಾಗ ಅವರಿಗೆ, ಫಾರ್ ಎಕ್ಸಾಂಪಲ್ ಈಗ ಡಾಕ್ಟರ್ ರಾಕೇಶ್ ಶರ್ಮಾ ಆಗಲಿ, ಅವರು ಈಗ ಪಕ್ಷಾಘಾತ ಇದರಲ್ಲಿ, ಅಥವಾ ಡಾಕ್ಟರ್ ಪ್ರಶಾಂತ್ ಸರ್ ಸ್ಕಿನ್ ಇದರಲ್ಲಿ ಇರ್ಬೇಕಾದ್ರೆ, ಸೊ ಒಬ್ಬೊಬ್ಬರು ಒಂದೊಂದು ಎಕ್ಸ್ಪರ್ಟೈಸಲ್ಲಿ ಇರ್ಬೇಕಾದ್ರೆ, ಸೊ ನಮ್ಮ ಕೈಲಿ ಆಗದೇ ಇದ್ದಾಗ ನಾವು ರೆಫರ್ ಮಾಡಿ ಅದನ್ನು ಪೇಷಂಟಿಗೆ ಹೇಗೆ ಗುಣಮುಖರಾಗುವಂಥ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ಇದರಲ್ಲಿ ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಅವಾಗ ಅವ್ರವ್ರ ಎಕ್ಸ್ಪೀರಿಯನ್ಸ್
opinions share ಮಾಡಬೇಕಾದ್ರೆ then we started with the Parividya Samvada. So that is in the first May 2022 where we started the first CME, that is the Parividya Samvada by Dr. Spurti Nayak. So regarding the Hridroga, where we got a huge success in that era of the Parividya Sambhasha for the students, and more actively they started with that. But prior to starting of Parividya Samvada, we started the Deepradaya. Deepradaya like a one day on the program for students galige. So we started with the localized 3 colleges, that is from the Bapuji Ayurveda College, from the Government Ayurveda College and TMS Ayurveda College. We conducted a competition, the quiz competition, the essay competition, and debate competition regarding the Ayurveda, where we got a huge success from that, and we get a enthusiasm from that, and we started with the second Parisamvada. So where we went on Ajirna by Dr. Ramesh V. Koppa, and then followed by that we come up with a Deepradaya 2. That is every year in the month of November or October we usually do the Deepradaya. The Deepradaya 1 was started in November 2021, and the Deepradaya 2 which was held on December 2022, and which also gained a success among the students. In the Deepradaya 2, from the 3 colleges we have gained up to 5 colleges. So nearby Koppa agli athwa Maladihalli college agli, so they too added to our together. So adad nantara ಮೂರನೇ ಪರಿವಿದ್ಯ ಸಂವಾದ, so where we started regarding in April 2023, so where Dr. Ashwin Shastri from Hariyarpura, he has been delivered a guest lecture among them. ಸೊ ಈ ರೀತಿ ಒಬ್ಬೊಬ್ಬರು ನಾಲೆಜಸ್ಸನ್ನು ಒಬ್ಬೊಬ್ಬರು ಶೇರ್ ಮಾಡಲಿಕ್ಕೋಸ್ಕರ ಸ್ಟಾರ್ಟ್ ಆದಂಥ ಒಂದು ಆಯುರ್ವೇದ ಫೋರಮ್. ಆಯುರ್ವೇದ ಮುಗಿಸಿ BMS ಮುಗಿಸಿ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತ ಹೇಳಿ ಇರೋವಂಥವ್ರಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಥವಾ ಒಂದು ಇದನ್ನು ನಮ್ಮ ಕೈಲಾದಂಥ ಪ್ರಯತ್ನವನ್ನು ನಾವು ಮಾಡೋಣ, ನಮ್ಮ ಆಯುರ್ವೇದಕ್ಕೆ ನಾವು ಹೇಗೆ ಅದನ್ನು ಇನ್ನೂ ಎತ್ತಿ ಹಿಡಿಯುವಂಥ ವ್ಯವಸ್ಥೆಗಳನ್ನು ಹೇಗೆ ಮಾಡೋಣ ಅನ್ನೋದಕ್ಕೋಸ್ಕರನೇ ಆಯುರ್ವೇದ ಫೋರಮನ್ನು ಸ್ಟಾರ್ಟ್ ಮಾಡಿ ನಡೆಸ್ತಿರುವಂಥದ್ದು. ಒಂದು ಸರ್ಟನ್ ಗ್ರೂಪ್ ಆಫ್ ಡಾಕ್ಟರ್ಸ್, ದೋಸ್ ಆರ್ ಇನ್ ದ ಲಿಮಿಟೆಡ್ ಟು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಎಸ್ಪೆಷಲಿ, ಆ್ಯಂಡ್ ಅದನ್ನು ಇದು ಮಾಡ್ತಾಯಿದೆ. ತದನಂತರದಲ್ಲಿ ಅದನ್ನು ಹೇಗೆ ಮುಂದೆ ತೊಗೊಂಡು ಹೋಗಬೇಕು ಅನ್ನೋದು ಎಲ್ಲರ ಸಲಹೆ ಮೇಲೆ ಅದನ್ನು ತಗೊಂಡು ಹೋಗುವಂಥ ವಿಧಾನಗಳನ್ನು ನೋಡಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೀನಿ. ಗಿವ್ ಎ ಬ್ರೀಫ್ ಇಂಟ್ರೊಡಕ್ಷನ್ ರಿಗಾರ್ಡಿಂಗ್ ಆರ್ ಟುಡೇಸ್ ಚೀಫ್ ಗೆಸ್ಟ್ ಡಾಕ್ಟರ್ ರವಿಶಂಕರ್ ಪರ್ವಾಜಿ. ಇದು ನನ್ನ ಸೌಭಾಗ್ಯವೇ ಸರಿ, ಯಾಕಂದರೆ ನನ್ನ ಗುರುಗಳನ್ನು ಇಂಟ್ರೊಡಕ್ಷನ್ ಮಾಡಲಿಕ್ಕೆ ನನಗೆ ಸಿಕ್ಕಿರುವಂಥ ಒಂದು ಒಳ್ಳೆ ಆಪರ್ಚುನಿಟಿ ಇನ್ SDM ಕಾಲೇಜ್ ಆಫ್ ಆಯುರ್ವೇದ ಉಡುಪಿ. And he has completed his MS in Shalyatantra in BHU, Banaras Hindu University, in the year of 1989. And he started his profession as a surgeon and Ayurvedic physician at Puttur in 1989. So in 1991, Sir has developed Pratisaraniya Kshara in the diseases like Harsha, fistula, and Parikartika, and carcinoma, and other conditions. And he has developed his own methods for Kshara Karma. Then Sir has presented many papers and conducted workshop on Kshara Karma and Agni Karma in piles in Sanjeevani National Conference, Mudbidre. Conducted Kshara Karma and Agni Karma in piles, free camp, once in a month for 6 months at SDM College of Ayurveda, Hassan, from August 1999 to 2000. Worked as visiting faculty at SDM College of Ayurveda from 2001 to 2004. Published many papers regarding Kshara Karma and Agni Karma in different types of piles in the following journals, that NIMA journal in 2002 and Ayurmedline in 2002. Presented many papers in Kshara Karma and Agni Karma in piles at National Conference Samnaharana at SDM College of Ayurveda, Udupi in 2001. And Sir has established Sushruta Ayurveda Hospital at Puttur in July 2002. Conducted workshop on Kshara Karma, Agni Karma in piles, YMT Ayurveda Medical College and Hospital, Navy, Mumbai in the year of 2005. Acute stroke at Bangalore Vidyapita and GIMC Bangalore. Conducted workshop on Ayurveda based Karya Karana Siddhanta on 2010 at Sri Sri Ayurveda College, Bangalore. Conducted workshop on Kshara Karma, Agni Karma in piles, fistula, as Anushastra conferences, YMT Ayurveda Medical College and Hospital, Navy, Mumbai in 2001, 2021 and 2010.
The facilities which are available in Sushruta Ayurveda Hospital, because the person who starts with Ayurveda practice, so at least minimum once or twice has to visit the SAR hospital, because recently in the year of 2020, 21, SAR hospital has got NABH accreditation, which is the greatest thing in Ayurveda. So, hospital has been a 25-bedded hospital, fully equipped operation theatre, dispensary, 2 consultation rooms, and reception, labor room, and minor OT, oxygen therapy unit, suction apparatus, Panchakarma therapy units are 6 are there. The ECG, laboratory, and ICU management, especially in the management of acute stroke management and all. Sir has all the facilities which even the Ayurveda practitioner has to follow without hesitating any of the cases. Ayurveda Ratna Award from Rajiv Gandhi Health Universities in 2020 and conducted CMEs on acute stroke management by Ayurveda, lumbar spondylosis and sciatica management, Ayurveda Association India in the 2021. And the main thing is in SAR's hospital, so there is no restrictions for students. So those who wants to learn anything, anywhere, including the billing section, we used to visit all the sections of Sushruta Ayurveda Hospital. And Sir has, under Sir, till now, more than 15,000 students are being guided in Sushruta Ayurveda Hospital. Thank you, sir. I request Dr. Darshan to felicitate our Dr. Harsha Putra, sir, who has given a valuable time to attend today's inaugural function.